ಏನಾಗಿದೆ ಸೋಷಿಯಲ್ ಮೀಡಿಯಾ ಕೆಲಸಗಾರರ ಒಗ್ಗಟ್ಟನ್ನು ಹೆಚ್ಚು ಮಾಡೋ ಬದಲು ಕೆಲಸಗಾರರ ಮಧ್ಯೆ ಅಥವಾ ಡ್ಯೂಟಿ ಸಿಕ್ಕೋದಿರ್ಬೋದು. ಆ್ಯಂಡ್ ಡಿಪೋಗೆ ಬಂದ ಮೇಲೆ ನೀನು ರಜೆ ಹಾಕ್ಕೊಂಡು ಹೋಗು ಅಂತ ಹೆಂಗೆ ಕೇಳ್ತಾನೆ ಅವನು ಡಿಪೋ ಮ್ಯಾನೇಜರು ಬೇಕು. ಇವತ್ತು ವರ್ಕರ್ಸು ಹೆಂಗಾಗೋಗಿದ್ದಾರೆ ಅಂದರೆ ಏನಪ್ಪ ಮಾಡೋದು, ಬಡವ ನೀನು ಮಾಡಿದಂಗೆ ಇರುವಂತ ಆಗೋದು. ಕಾರ್ಮಿಕರು ಬಡವರಲ್ಲ, ಸಂಘಟನೆ ತಾಕತ್ತಿದೆ ಅವರಿಗೆ, ಸಂಘಟನೆ ಕಾನೂನು ತಿಳುವಳಿಕೆ ಕೊಟ್ಟಿದೆ, ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಧೈರ್ಯ ಕೊಟ್ಟಿದೆ. ಅದಕ್ಕೋಸ್ಕರ ಸಂಘಟನೆ ಬೇಕು. ಅವ್ನು ನೀನು ರಜಾ ಹೋಗೋದ್ರೆ ರಜಾ ಹೋಗ್ತಾರೆ. ಡ್ಯೂಟಿ ತಗೊಳ್ಳೋಕ್ಕೆ ಕೆಲವು ಕಡೆ ಲಂಚ ರೂಢಿಸ್ಬಿಟ್ಟು ಕೊಡ್ತಾರೆ, ತಗೋತಾರೆ. ಇದೆಲ್ಲ ಎಲ್ಲ ಕೇಳಿದ್ದೀರಾ? ಡ್ಯೂಟಿ ಮಾಡೋದು ನನಗೆ ಡ್ಯೂಟಿ ಸಿಕ್ಕಿದ್ರೆ ಸಾಕಪ್ಪ. ಸಂಘಟನೆ ಸಂಘ ಅಂದ್ರೇನೆ ಸ್ವಾರ್ಥ ಬಿಡೋದು. ಡ್ಯೂಟಿ ಕೊಡೋದು ಎಲ್ಲರಿಗೂ ಕೊಡ್ಬೇಕು. ಈಗ ನಾನು ಡ್ಯೂಟಿ ಮಾಡ್ಬೋದು, ನಾನು ಡ್ಯೂಟಿ ಕೊಟ್ಟಿದ್ದರೆ ನಾನು ಮಾಡ್ತೀನಿ. ಅವ್ನು ಯಾಕೆ ಡ್ಯೂಟಿ ಕೊಡಲಿಲ್ಲ ನನಗೆ ಅಟೆಂಡೆನ್ಸ್ ಕೊಡು ಅಂತ ಮರು ದಿವಸ ಬಂದು ಟೇಬಲ್ ಗುದ್ದೋದಕ್ಕೆ ಜನ ಇರಬೇಕು. ಅದಿಲ್ಲ ನನಗೆ ಕೊಟ್ಟ ಡಿಪೋ ಮ್ಯಾನೇಜರ್ ನನ್ನ ಜೊತೆ ಚೆನ್ನಾಗಿದ್ದಾನೆ, ಜಾಸ್ತಿ ಮಾತಾಡಿದ್ರೆ ನನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಏನು ಟ್ರಾನ್ಸ್ಫರ್ ಪಾಕಿಸ್ತಾನ ಮಾಡ್ತಾರೆ, ಬಾಂಗ್ಲಾದೇಶಕ್ಕೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ರೀತಿಯ ಹೆದರಿಕೆ, ಹಿಂಜರಿಕೆ, ಸ್ವಾರ್ಥ ಬಂದ ಮೇಲೆ ಆ ಸಂಘಟನೆಯನ್ನು ಮುಷ್ಟಿ ಒಂದು ಬೆರಳು ಆಚೆ ಇಬ್ಬರು ಯಾರು ಮುಷ್ಟಿ ಅನ್ನಲ್ಲ. ಯಾವುದೇ ಬೆರಳು ಆಚೆ ಇದು ಹಿಂಗಿದ್ರು ಮುಷ್ಟಿ ಅನ್ನಲ್ಲ, ಹಿಂಗಿದ್ರು ಮುಷ್ಟಿ ಅನ್ನಲ್ಲ, ಹಿಂಗಿದ್ರು ಮುಷ್ಟಿ ಅನ್ನಲ್ಲ. ಇದು ಮುಷ್ಟಿ ಅಲ್ಲ. ಒಂದು ಬೆರಳು ಆಚೆ ಹೋದ್ರೆ ಮುಷ್ಟಿ ಅಲ್ಲ. ಆ ಮುಷ್ಟಿ ನೋಡಿದಾಗ ನನಗೆ ಭಯ ಆಯಿತು. ಅವನೇನು ನಮ್ಗೇನು ಅವನೇ ನಮ್ಮ ತಲೆ ಮೇಲೆ ಕಿರೀಟ ಇಡೋದು ಬೇಡ. ನಾನು ಡಿಪೋ ಹತ್ರ ಬಂದಾಗ ಅವನಿಗೆ ಡ್ಯೂಟಿ ಕೊಡೋಕ್ಕಾಗಿಲ್ಲ ಅಂದರೆ ಅಟೆಂಡೆನ್ಸ್ ಕೊಡಬೇಕು. ಇದನ್ನ ಕೇಳುವಷ್ಟು ಧ್ವನಿ ನಮ್ಮ ಸ್ವರ್ಬಿಟ್ಟಿದೆ, ಕೇಳೋಕ್ಕಾಗದೇ ಇರೋದು. ಅದರಿಂದ ಈ ಪರಿಸ್ಥಿತಿ ಬದಲಾವಣೆ ಮಾಡಬೇಕಾದ್ದು ನಮ್ಮ ಮುಂದೆ ಇರ್ತಕ್ಕಂಥ ಮೊದಲನೇ ಸವಾಲು, ಮೊದಲನೇ ಪ್ರಶ್ನೆ. ಭಾಳ ದೂರ ಆಗಿದೆ, ಏನು ಮಾಡೋಕ್ಕಾಗುತ್ತೆ? ಈಗ ಎಲೆಕ್ಟ್ರಾನಿಕ್ಸಿಗಿಂತ ನಮ್ಮ ಶೇಷಾದ್ರಿಪುರದ ಪಕ್ಕದಲ್ಲಿ ಇಡೋಕ್ಕಾಗಲ್ಲ. ಅಲ್ಲೇ ಅಲ್ಲಿ ಹೋಗ್ಬೇಕಾದ್ರೆ 1.5 ಗಂಟೆ ಆಗುತ್ತೆ, ಆಗುತ್ತೆ. ಮೆಟ್ರೋ ಹೋದ್ರೆ 1 ಗಂಟೆ ಬೇಕು. ಮೆಟ್ರೋಲ್ ಹೋದ್ರು ಯಾವ ಟ್ರಾಫಿಕ್ಕು ಇಲ್ಲ. ಇಲ್ಲಿಂದ ಆರ್ವಿ ಸ್ಟೇಷನ್, ರೋಡ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ 25 ನಿಮಿಷ, ಅಲ್ಲಿಂದ ಹೋಗೋಕ್ಕೆ 25 ನಿಮಿಷ, ಅಲ್ಲಿಂದ ನಮ್ಮ ಡಿಪೋ ಹತ್ರ ಹೋಗೋದಕ್ಕೆ ಕನಿಷ್ಠ ಪಕ್ಷ ಅರ್ಧ ಗಂಟೆ ಬೇಕೇ ಬೇಕು. ಏನು ಮಾಡ್ತಾರೆ? ಬಟ್ ನಾವು ಸಭೆಗಳು ಸೇರೋದು ಅಲ್ಲೇ ಸೇರ್ಕೊಳ್ಳೋಣ. ಡಿವಿಷನ್ ವೈಸು ಯಾವತ್ತಾರ ಒಂದು ದಿನ ಇಲ್ಲಿ ಶುಕ್ರವಾರ ಸಭೆ ಆಗುತ್ತೆ, ಅಟೆಂಡೆನ್ಸ್ ಭಾಳ ಕಮ್ಮಿ ಇದೆ, ನಮಗೂ ಗೊತ್ತು. ಡಿವಿಷನ್ ವೈಸೇ ಮಾಡೋಣ ಮೀಟಿಂಗ್. ಯಾಕೆ ನಾರ್ತು ಇದು ಈಸ್ಟು ಮತ್ತು ಈಸ್ಟ್ ವೆಸ್ಟ್, ಇದು ನಾರ್ತ್ ಈಸ್ಟು ಎರಡು ಸೇರಿ ಒಂದು ಕಡೆಗೆ ಎಲ್ಲ ಅನುಕೂಲ ಇರೋ ಕಡೆ ಮೀಟಿಂಗ್ ಮಾಡೋಣ. ನಾವು ಪದೇ ಪದೇ ಸಭೆ ಸೇರ್ತಾ ಇದ್ರೆ ನಾವು ಒಂಟಿ ಅಲ್ಲ ಅನ್ನೋ ಭಾವನೆ ಹೋಗುತ್ತೆ. ನಾವು ಒಂಟಿ ಅಲ್ಲ ಅನ್ನೋ ಭಾವನೆ ಬರುತ್ತೆ. ಸೊ ಆ ರೀತಿಯಾಗಿ ಪರಿಸ್ಥಿತಿ ಬದಲಾದಂಗೆ ನಮ್ಮ ಸಂಘಟನಾ ತಂತ್ರ ಬದಲಾಯಿಸ್ಕೋಬೇಕೇ ಹೊರತು ಯೂನಿಯನ್ನಿಂದ ದೂರ ಇರೋದು, ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತೀನಿ ಅನ್ನೋದು ಇಲ್ಲ. ಇವತ್ತು ಟ್ರಾನ್ಸ್ಪೋರ್ಟ್ ವರ್ಕರ್ಸು 10 ರೂಪಾಯಿ ತಿಂದರು ಅಂದರೆ 100 ರೂಪಾಯಿ ಜಾಸ್ತಿ ಕಟ್ತಾರೆ. ನಿಮ್ಮ ಸಸ್ಪೆನ್ಷನ್ ತಗೊಳ್ರಿ, ನಿಮ್ಮ ಸಂಬಳ ಸಾಲದೇ ಇದ್ದರೆ ಹೋರಾಟ ಮಾಡಬೇಕು ಹೊರತು ಬೇರೆ ಅಡ್ಡದಾರಿಯಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕಾನೂನು ಒಂಥರ ಜಡ್ಡುಗಳೇ ಇದ್ದಂಗೆ, ಸಣ್ಣ ಸಣ್ಣದೇ ಸಿಕ್ಕಾಕೊಳ್ಳೋದು. ಅದರಲ್ಲಿ ದೊಡ್ಡವರು ಯಾರು ಸಿಕ್ಕಾಗಲ್ಲ. ನಿಮ್ಮ ಡಿ ಸಿಗಳು ಫೋನ್ಪೇಲಿ ಪೇಮೆಂಟ್ಗಳು ಮಾಡಿಸ್ಕೊಳ್ತಾರೆ. ಫೋನ್ಪೇ ಮಾಡಿದ ಗೂಗಲ್ ಏಜೆಂಟ್ಗಳು ಸಿಕ್ಕಾಕೋತಾರೆ. ಅವ್ನು ಡಿ ಸಿ ಹೋಗಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾನೆ. ಗೊತ್ತಲ್ಲ ತುಮಕೂರು ಕತೆ ನಿಮಗೆ? ನಾವನ್ನ ಸಿಕ್ಕಾಕೊಂಡಿಲ್ಲ ಡಿ ಸಿ ಇಲ್ಲ, ಫೋನ್ಪೇ ದುಡ್ಡು ಹಾಕಿಸ್ಕೊಂಡ ಹೋದ, ಹಾಕಿದವರೆಲ್ಲರೂ ಚಾರ್ಜ್ ಶೀಟ್. 9 ಜನ 10 ಜನ ಕೆಲವು ಯೂನಿಯನ್ ಲೀಡರ್ಗಳು ನಾಚಿಕೆ. ಸೊ ಸಣ್ಣವರಿಗೆ ಕಾನೂನು ಎಲ್ಲ ಇರೋದು ಸಣ್ಣವರಿಗೆ, ದೊಡ್ಡವರೆಲ್ಲ ಇದನ್ನೆಲ್ಲ ಅವ್ರಿಗೆ ಬಿಸಾಕ್ತಾರೆ. ಸೊ ಇವತ್ತು ಕರಪ್ಷನ್ನು ಯಾವ ಪ್ರಮಾಣದಲ್ಲಿ ಆಗಿದೆ ಅಂದರೆ ರಜಕ್ಕೂ ಇದು ಡ್ಯೂಟಿಗೂ ದುಡ್ಡು ಲಂಚ, ಎಲ್ಲಕ್ಕೂ ಲಂಚ. ಎಷ್ಟು ದೊಡ್ಡ ಔದಾರ್ಯ? 7%. 7%ಗೆ ನಮ್ಗೆ 50 ಕೋಟಿ ರೂಪಾಯಿ ಬೇಕು ತಿಂಗಳಿಗೆ, 4 ಕಾರ್ಪೊರೇಷನ್. ನಾವು ಹೇಳಿದ್ವಿ ನಿಮಗೆ 15% ಫೇರ್ ಹೈಕ್ ಇಲ್ಲಿ ಸ್ಟ್ರೈಟ್ ಅವೇ ಕ್ರಿಮಿನಲ್ ಕೇಸು ಡಿಸ್ಮಿಸ್. ಆಂಧ್ರದಲ್ಲಿ
ನಾವು ಮತ್ತೆ RTC ಎಂಪ್ಲಾಯೀಸ್ ಆಗಬೇಕು ಅಂತೇಳಿ ಬಡ್ಕೋತಾ ಇದ್ದಾರೆ. ಯೂನಿಯನ್ಗಳು ಕೈಗೆ ಸಿಗ್ತಾ ಇಲ್ಲ. ಹೋರಾಟ ಮಾಡೋಕ್ಕೂ ಯೂನಿಯನ್ ಅಲ್ಲ, ಯಾಕೆ ಇವೆಲ್ಲ ಅಸೋಸಿಯೇಷನ್ ಆಗಿದ್ದೇವೆ. ಸ್ಟ್ರೈಕ್ ನೋಟಿಸ್ ಕೂಡ ಹಕ್ಕಿಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಈ ತರ ನಿಮಗೆ ಗೊತ್ತಿದೆ, ಟ್ರಾನ್ಸ್ಪೋರ್ಟ್ ಅಲ್ಲಿರೋ ಭ್ರಷ್ಟಾಚಾರಕ್ಕೂ ಬೇರೆ ಕಡೆ ಇಲಾಖೆಯಲ್ಲಿರೋ ಭ್ರಷ್ಟಾಚಾರಕ್ಕೂ ಒಂದು ಅರ್ಥ ಮಾಡ್ಕೊಳ್ತೀವಿ. ಸ್ವಲ್ಪ ಟೈಮ್ ಆಗ್ಬೋದು, ಅರ್ಥ ಮಾಡ್ಕೊಳ್ಳಿ, ತುಂಬ ದಿವಸ ಆಗ್ತದೆ ಬಂದಿದೆ. ಬೇರೆ ಇಲಾಖೆಯಲ್ಲಿ ಅಧಿಕಾರಿಗಳು ನೌಕರರು ಇಬ್ರು ಸೇರಿ ಪಬ್ಲಿಕ್ ಅನ್ನ ಸುಲಿತಾರೆ. ಇಲ್ಲಿ ಯಾರಾದ್ರೂ ನೀವು 10 ರೂಪಾಯಿ ಟಿಕೆಟ್ ಅನ್ನು 11 ರೂಪಾಯಿ ಮಾಡಿ ಅಧಿಕಾರಿಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿಲ್ಲ. ನಿಮ್ಮ ರಜತೆ ಇಲ್ಲಿ ಭ್ರಷ್ಟಾಚಾರ, ನಿಮ್ಮ ಟ್ರಾನ್ಸ್ಫರ್ ಭ್ರಷ್ಟಾಚಾರ, IDP ಭ್ರಷ್ಟಾಚಾರ. ಯೂನಿಯನ್ ಇದ್ದೇ ಈ ಗೋಡು ಬಾಡಿ ನೇತಾಡ್ತಾ ಇದ್ರು ಕೇಳೋರಿಲ್ಲ. ಇನ್ನು ಯೂನಿಯನ್ ಇಲ್ಲದೇ ಇರೋ ಪರಿಸ್ಥಿತಿ ಇಲ್ಲಿ ಭ್ರಷ್ಟಾಚಾರ ಯಾವ ರೀತಿ? ಯೂನಿಯನ್ ಏನು ಎಲ್ಲ ಬಹಳ ನಿಮ್ಮ ಕಷ್ಟ ಎಲ್ಲ ತೀರಿಸ್ಬಿಟ್ಟಿದೆ ತಾನೇ ಹೇಳ ಗೊತ್ತಿದೆ, ನನ್ನ ತಪ್ಪುಗಳು ಗೊತ್ತಿದೆ. ಸೊ ಯೂನಿಯನ್ ಇಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಇಲ್ಲಿರೋ ಭ್ರಷ್ಟಾಚಾರ, ಕೆಲಸಗಾರರನ್ನ ಚರ್ಮನ ಸುರಿದು ಚಪ್ಪಲಿ ಮಾಡಾಕ್ತಾರೆ. ಈಗ ಅದಷ್ಟು ಬಿಟ್ಟಿದ್ದಾರೆ, ಚರ್ಮ ಸುರಿದು ಚಪ್ಪಲಿ ಮಾಡಿ ಓಡಾಡ್ತಾರೆ. ಇಲ್ಲಿನ ಭ್ರಷ್ಟಾಚಾರ ಇದೇನು ಗೊತ್ತಿಲ್ಲ. ಯೂನಿಯನ್ನೇ ಬೇಡ, ಸಮಾನ ವೇತನ, ಸರ್ಕಾರಿ ನೌಕರರು, ಆಂಧ್ರ ಪ್ರದೇಶ ಈ ಕತೆ, ತೆಲಂಗಾಣದ ಆಗ್ತದೆ. ಸೊ ಇಲ್ಲಿ ಈ ಡಿಮಾಂಡ್ಗಳನ್ನ ನಾವು ಯಾಕೆ ಹೋಗ್ತಾ ಇಲ್ಲ? ಎಲೆಕ್ಷನ್ಗೂ ಯಾಕೆ ಇದಕ್ಕೆ ಲಿಂಕ್ ಮಾಡಬೇಡಿ ಅಂತೀವಿ? ಎಲೆಕ್ಷನ್ ಭಯ ಅಲ್ಲ. ಎಲೆಕ್ಷನ್ನಲ್ಲಿ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀವಿ, ಮುಲಾಜ್ ಬೇಡ. ಅದರಲ್ಲಿ ಹೆಂಗೋ ಎಲೆಕ್ಷನ್ ಆಗ್ಬಿಡ್ಲಿ, ಹೆಂಗೋ ಬಂದು ಕೂತ್ಕೊಂಡ್ಬಿಡ್ತೀನಿ. DC ಏಜೆಂಟ್ ಆಗೋ ಸಂಘ ಅಲ್ಲ ಇದು, ಫೈಟ್ ಮಾಡೋ ಸಂಘ ಇದು. ಅದರಿಂದ ನಮ್ಗೆ ಹೆಂಗೋ ಒಂದು ಕೊಟ್ಬಿಡು 33% 3 ಯೂನಿಯನ್ನು. ಒಬ್ಬ ಏರಿಗೆ ಎಳಿತಾನೆ, ಇನ್ನೊಬ್ಬ ನೀರಿಗೆ ಎಳಿತಾನೆ, ಇನ್ನೊಬ್ಬ ಪಾತಾಳಕ್ಕೆ ಎಳ್ಕೊಂಡು ಹೋಗ್ತಾನೆ. ಅದಾಗಲ್ಲ. ನಾವು 50% ಮತ್ತು 50% ಮೇಲಿದ್ರೆ ಒಂದೇ ಯೂನಿಯನ್. ಇದಕ್ಕೆ ಫೈಟ್ ಮಾಡಿ. 91 ರೂಲ್ಸ್ ಅದು ಹೇಳಿದೆ, ನಾವು ಫೈಟ್ ಮಾಡಿದ್ದೀವಿ. ಫೆಡರೇಷನ್ ಕೆಲಸದ ನೋಡಿ 53% ಇದ್ದಿದ್ದು 61% ಆಗಿದೆ. ಇನ್ನೊಂದು ಎಲೆಕ್ಷನ್ ಆಗಿದ್ರೆ 70, 80, 90 ಆಗಿರೋದು. ಅದಕ್ಕೆ ಎಲೆಕ್ಷನ್ ಮಾಡೋದು ಬೇಡ, ಕಮ್ಯುನಿಸ್ಟ್ ಯೂನಿಯನ್ ಬೆಳೀತಾರೆ. ಬರೀ ಇಲ್ಲಿ ಸೊಸೈಟಿ ಒಳಗಡೆ ಮಾಡಿದಂಗೆ ಇಲ್ಲಿ ಯೂನಿಯನ್ ಒಳಗಡೆ ದಲ್ಲಾಳಿಗಳಿಂದ ತರುವಂಥ ಫೆಡರೇಷನ್ ಅಲ್ಲ ಇದು. ಇದು ವರ್ಗ ಸಂಘರ್ಷದಲ್ಲಿ ನಂಬಿಕೆ ಇರೋ ಸಿದ್ಧಾಂತ ಸಂಘಟನೆ. ಸೊ ನಾವು ಚುನಾವಣೆನ ಚಾಲೆಂಜ್ ಮಾಡಿದ್ರೆ ನಿಮ್ಮ ಡಿಮಾಂಡ್ ಏನಾಗುತ್ತೆ? ಅಗ್ರಿಮೆಂಟ್ ಆದಮೇಲೆ ಕೊಟ್ಬಿಡಿ, 8% ತಾತ್ಕಾಲಿಕ ಕೊಟ್ಬಿಡಿ, ನಾವು ಅವರು ಒಂದಾಗುತ್ತೆ. ಅದರಿಂದ ಈ ಡಿಮಾಂಡ್ಗಳಿಗೆ ಬೆಂಬಲ ಕೊಟ್ಟು ನೀವು ಮಾಡಿರೋ ತಪ್ಪನ್ನ ಜನಗಳಿಗೆ ಕ್ಷಮೆ ಕೇಳಿ. ಮುಂದೇನು ಕ್ಷಮೆ ಮಾಡಿ. ನೀವು ಮುಷ್ಕರಕ್ಕೆ ಬೆಂಬಲ ಕೊಡಲ್ಲ ಅಂತ ಪ್ರೆಸ್ ಮೀಟ್ ಮಾಡಿದ್ದೀವಿ, ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು. ಜನ ಬೇಕಾದ್ರೆ ಮಾಡಲಿ, ಬೇಡ. ಆದರೆ ಮುಷ್ಕರಕ್ಕೆ ನಾನು ಬೆಂಬಲ ಕೊಡಲ್ಲ ಅಂತ ಪ್ರೆಸ್ ಮೀಟ್ ಮಾಡಿರೋದು ಇಡೀ ಇಂಡಿಯಾ ದೇಶದಲ್ಲಿ ಯಾವ ಟ್ರೇಡ್ ಯೂನಿಯನ್ ಮಾಡಿ ಇಂಥ ಪಾಪ ಕಾರ್ಯ ಮಾಡಿ ಜನಗಳಿಗೆ ಸಾರಿ ಕೇಳಲ್ಲ. ಸೊ ಒಟ್ಟಾಗಿ ಹೋಗಬೇಕಾದ್ರೆ ಸಮಾನವಾದಂಥ ಡಿಮಾಂಡ್ಸ್ ಇರಬೇಕು. ಇವತ್ತು ಕೂಟದವ್ರು ಬಂದರು, CIT ಅವರು ಬಂದರು, SC/ST ಯೂನಿಯನ್ ಅವರು ಬಂದರು, ಮಹಾಮಂಡಲದವ್ರು ನಾವು 2008ರಿಂದ ಒಟ್ಟಿಗೆ. ಬಟ್ ಡಿಮಾಂಡ್ ಒಪ್ಕೋಬೇಕು. ಅದ್ರಲ್ಲಿ ಒಪ್ಪಿಗೆ ಬಂತು ಅಂದರೆ ಅರ್ಸೋರು ಏನು ಮಾತಾಡ್ತಾರೆ, ನಾನು ಅದೇ ಮಾಡ್ತೀನಿ. ನಾನೇನು ಮಾತಾಡ್ತೀನಿ, ಕಾಗೋಡು ಜ್ಯೋತಿ ಅವರು ಅದೇ ಮಾಡ್ತೀನಿ. ಅನಸುಬ್ರಾವ್ ಮಾತಾಡೋರು ಅಂತ ನಾನು ಹಿಂದಿನ ಚೇರ್ ಕೂತ್ಕೊಂಡ್ರೆ ನಾನು ಮಾತಾಡ್ತೀನಿ. ಅನಸುಬ್ರಾವ್ ಏನು ಮಾತಾಡ್ತಾರೆ, ಮುಂದೆ ಅದೇ ಮಾತಾಡ್ತೀನಿ.